ದರ್ಶನ್ ಅಭಿಮಾನಿಗಳು ಕೇಳ್ತಾ ಇರ್ಬೋದು, ಈ ಮೂವರಿಗೆ ಸಿಕ್ತಲ್ಲ ದರ್ಶನ್ಗೆ ಯಾಕಿಲ್ಲ ಅಂತೇಳಿ. ಬನ್ನಿ ಅದರ ಕತೆ ಹೇಳ್ತೀನಿ. ದರ್ಶನ್ ಕೇಸ್ನಲ್ಲಿ ಮೂವರಿಗೆ ಜಾಮೀನು ಭಾಗ್ಯ ಸಿಕ್ಕಿದೆ. ದರ್ಶನ್ಗೆ ಜಾಮೀನು ಸಿಗುತ್ತೆ ಅನ್ನುವ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಲ್ವಾ. ಮೂವರಿಗೆ ಸಿಕ್ಕಿದೆ, ಈಗ ದರ್ಶನ್ಗೂ ಸಿಗ್ಬೋದು. ಈ ಮೂವರಿಗೆ ಯಾಕೆ ಸಿಕ್ತು, ಯಾಕೆ ಬೇಲ್ ಸಿಕ್ತು ಅನ್ನೋದಕ್ಕೆ ಒಂದು ಸಿಂಪಲ್ ಕಾರಣ ಇದೆ. ಮೂರು ಜನ ಕೂಡ ಕೊಲೆಯಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಅವರು ಲಾಸ್ಟಲ್ಲಿ ಬರ್ತಾರೆ. ಓಕೆ, ದರ್ಶನ್ಗೂ ಜಾಮೀನು ಸಿಗುತ್ತೆ ಅನ್ನೋ ನಿರೀಕ್ಷೆ ಈ ಮೂವರಿಗೆ ಜಾಮೀನು ಸಿಕ್ಕ ಕಾರಣಕ್ಕಾಗಿ. ಆದರೆ ದರ್ಶನ್ ಬೇಲ್ ಬಗ್ಗೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇನ್ನೂ ಕೂಡ ವಾದ ಮಂಡನೆ ಮಾಡಿಲ್ಲ. ಈಗ ಬೇಲ್ ಸಿಕ್ಕಿದೆಯಲ್ಲ, ಅವರ ಮೇಲೆ ಇದ್ದದ್ದು ಸಣ್ಣ ಸೆಕ್ಷನ್, IPC ಸೆಕ್ಷನ್ 202 202. IPC ಸೆಕ್ಷನ್ 202 ಹಾಕಿದರೆ ಸುಲಭಕ್ಕೆ ಬೇಲ್ ಸಿಗುತ್ತೆ. ಈ A1 A2 A3 A4 ಈಗೆಲ್ಲ ಬರೋದು ಲಾಸ್ಟಿಗೆ ಬಂದರೆ ಏನು ಅಂತಂದರೆ ಅವ್ರದ್ದು ಸಣ್ಣ ಪಾತ್ರ ಅಂತ. 202 ಹಾಕಿದ್ದಾರೆ ಅವರ ಮೇಲೆ ಪೊಲೀಸರು, ಹಾಗಾಗಿ ಬೇಲ್ ಸಿಕ್ಕಿದೆ. ಆದರೆ ದರ್ಶನ್ ಮೇಲೆ ಕಠಿಣ ಸೆಕ್ಷನ್ ಹೇರಲಾಗಿದೆ. ಯಾವುದೆಲ್ಲ? 302 ಇದೆ, 302. ಯಾವುದು? ಕೊಲೆ ಕೇಸ್, ವ್ಯಕ್ತಿ ಹತ್ಯೆ ಕೇಸ್. ಈ ವ್ಯಕ್ತಿ ಹತ್ಯೆ ಕೇಸ್ನಲ್ಲಿ ಯಾರೇ ಆಗಿರಲಿ, ಇದು ರುಜುವಾತಾದರೆ ಜೀವಾವಧಿ ಶಿಕ್ಷೆ ಇದೆ. ಈ ಹಿಂದೆ ಮರಣದಂಡನೆ ಶಿಕ್ಷೆ ಕೂಡ ಇತ್ತು, ಈಗ ಮರಣದಂಡನೆ ಕೊಡೋದಿಲ್ಲ. ಮರಣದಂಡನೆ ಶಿಕ್ಷೆ ಕೂಡ ಇತ್ತು, ಜೀವಾವಧಿ ಮ್ಯಾಕ್ಸಿಮಮ್. ಇನ್ನು ಸೆಕ್ಷನ್ 364 ಇಲ್ಲಿ ಏನಿದೆ? ವ್ಯಕ್ತಿಯನ್ನು ಅಪಹರಣ ಮಾಡಿದ್ದರೆ ಅದು ಸಾಬೀತಾದರೆ ಇಲ್ಲೂ ಕೂಡ ಜೀವಾವಧಿ ಶಿಕ್ಷೆ ಇದೆ. ಜೀವಾವಧಿ ಶಿಕ್ಷೆ 2 ಕೇಸಲ್ಲಿ ಜೀವಾವಧಿ ಶಿಕ್ಷೆ. ಆ ಕೇಸ್ ಇದೆ ದರ್ಶನ್ ಮೇಲೆ. ಯಾಕೆ ಕಠಿಣ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸೆಕ್ಷನ್ 201 ಸಾಕ್ಷಿ ನಾಶ ಯತ್ನ, ಇದು ಕೂಡ ದರ್ಶನ್ ಮೇಲೆ ಇದೆ. ಇದು ಸಾಬೀತಾದರೆ ಒನ್ಸ್ ಅಗೇನ್ ಜೀವಾವಧಿ ಶಿಕ್ಷೆ, 3ರಲ್ಲಿ ಜೀವಾವಧಿ ಶಿಕ್ಷೆ. ಆಮೇಲೆ ಇನ್ನೊಂದು ಸೆಕ್ಷನ್ ಹಾಕಿದ್ದಾರೆ 120B. ಏನಿದು? ಒಳಸಂಚು. ಏನು ಒಳಸಂಚು? ಪ್ಲ್ಯಾನ್ ಮಾಡಿದ್ದಾರೆ. ಇದೇನಾದರೂ ಸಾಬೀತಾದರೆ 2 ವರ್ಷ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಶಿಕ್ಷೆ ಆಗುತ್ತೆ. 3 ಜೀವಾವಧಿ ಶಿಕ್ಷೆ, ಇನ್ನೊಂದು ಸೆಕ್ಷನ್ ಅದರಲ್ಲಿ 2 ವರ್ಷ. ಇನ್ನೊಂದು 355 ಕ್ರಿಮಿನಲ್ ಬಲಪ್ರಯೋಗ ಮಾಡಲಾಗಿದೆ ಆತನನ್ನು, ಇದಕ್ಕೆ 2 ವರ್ಷ ಶಿಕ್ಷೆ ಇರುತ್ತೆ ಸಾಬೀತಾದರೆ. ಆಮೇಲೆ 384 ಹಾಕಿದ್ದಾರೆ ಸುಲಿಗೆ, ಅಂದರೆ ಆತನ ಕಡಕದ್ರು ಆ ರಾಘವೇಂದ್ರ ಮನೆಗಳನ್ನು ಸಿಗ್ತಲ್ಲ, ಸುಲಿಗೆ ಆರೋಪ ಸಾಬೀತಾದರೆ 3 ವರ್ಷ ಶಿಕ್ಷೆ. ಈ ಉಳಿದವರೆಲ್ಲ ಇದ್ದಾರಲ್ಲ, ಇದು ದರ್ಶನ್ಗಲ್ಲದೆ ಇದ್ರೂ ಕೂಡ ಉಳಿದವ್ರಿಗಾಗಬಹುದು. ಆಮೇಲೆ ಸೆಕ್ಷನ್ 143 ಅಕ್ರಮ ಕೂಟ ಸಾಬೀತಾದರೆ 6 ತಿಂಗಳ ಶಿಕ್ಷೆ, ಗ್ರೂಪ್ ಅಟ್ಯಾಕ್. ಸೆಕ್ಷನ್ 148 ಮಾರಕ ಆಯುಧಗಳ ಬಳಕೆ ಸಾಬೀತಾದರೆ 3 ವರ್ಷ ಶಿಕ್ಷೆ. ಮಾರಕ ಆಯುಧ, ಆ ಕರೆಂಟ್ ಕೊಟ್ಟಿದ್ದಾರಲ್ಲ, ಅದು ಕೂಡ ಆಗುತ್ತೆ. ಆಮೇಲೆ ಸೆಕ್ಷನ್ 149 ಗುಂಪು ಸೇರಿ ಹಲ್ಲೆ ಸಾಬೀತಾದರೆ 2 ವರ್ಷ ಶಿಕ್ಷೆ. ಆಮೇಲೆ ಇವೆಲ್ಲದಕ್ಕೂ ಕೂಡ ದರ್ಶನ್ ವಿರುದ್ಧ ಸಾಲು ಸಾಕ್ಷ್ಯ ಸಿಕ್ಕಿವೆ. ಆಮೇಲೆ ಕೆಲವು ವಿಚಾರಗಳಲ್ಲಿ, ಸಾಕ್ಷ್ಯ ನಾಶ ವಿಚಾರಗಳಲ್ಲಿ, ಹೊಡೆದಿರೋ ವಿಚಾರಗಳಲ್ಲಿ ತಪ್ಪೊಪ್ಪಿಕೊಂಡಿದ್ದಾರೆ ದರ್ಶನ್. ಹಾಗಾಗಿ ದರ್ಶನ್ಗೆ 27ನೇ ತಾರೀಕು ಈ ಸೆಕ್ಷನ್ಗಳನ್ನು ನೋಡಿದಾಗ ಜಾಮೀನು ಸಿಗತ್ತೆ ಅಂತ ಅನ್ಸತ್ತಾ? ಅನುಮಾನ ಇದೆಯಲ್ವಾ? ಇವತ್ತು ಜಾಮೀನು ಅರ್ಜಿಯಲ್ಲಿ 3 ರಿಲೀಫ್ ಸಿಕ್ಕಿದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಈ 3 ಬಚಾವಾಗ್ತಾರೆ, ಈ 3 ಬಚಾವಾಗ್ತಾರೆ 17 ಜನರ ಪೈಕಿ. ಯಾಕೆಂದರೆ ಅವರು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಇನ್ವಾಲ್ವ್ ಆಗಿಲ್ಲ ಅಂತೇಳಿ. ದರ್ಶನ್ಗೆ ಬೇಲ್ ಸಿಗತ್ತಾ ಇಲ್ವ ಅನ್ನೋದು 27ನೇ ತಾರೀಕು ಡಿಸೈಡ್ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಬರೋಬ್ಬರಿ 17 ಆರೋಪಿಗಳು ಜೈಲು ಪಾಲಾಗಿದ್ದಾರೆ. ಈ ಪೈಕಿ 3 ಜಾಮೀನು ಮಂಜೂರಾಗಿದೆ. ಈ ಸ್ಟೋರಿ ನೋಡಿದ ನಂತರ ದರ್ಶನ್ಗೆ ಇವ್ರಿಗೆ ಯಾಕೆ ಸಿಕ್ತು ಬೇಲ್, ದರ್ಶನ್ಗೆ ಯಾಕೆ ಸಿಕ್ಕಿಲ್ಲ, 27ನೇ ತಾರೀಕು ಸಿಗತ್ತಾ, ಸಿಗೋ ಸಾಧ್ಯತೆ ಎಷ್ಟು, ಸಿಗದೇ ಇರೋ ಸಾಧ್ಯತೆ ಎಷ್ಟು, ಅದರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀನಿ ಈ ಸ್ಟೋರಿ ನೋಡಿ ಆದ ನಂತರ. ನೋಡಿ, ಡಿ ಗ್ಯಾಂಗ್ನ 3 ಬಿಗ್ ರಿಲೀಫ್. ಕಾರ್ತಿಕ್, ನಿಖಿಲ್, ಕೇಶವ್ಗೆ ಬೇಲ್ ಭಾಗ್ಯ.
ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ 3 ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ A15 ಕಾರ್ತಿಕ್ ಅಲಿಯಾಸ್ ಕಪ್ಪೆ, A17 ನಿಖಿಲ್ ನಾಯಕ್ಗೆ ಜಾಮೀನು ನೀಡಿದೆ. ಹೈಕೋರ್ಟ್ ಅಲ್ಲಿ A16 ಕೇಶವ ಮೂರ್ತಿಗೆ ಬೇಲ್ ನೀಡಲಾಗಿದೆ. A16 ಕೇಶವಮೂರ್ತಿ ಪಟ್ಟಣಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಕೇಶವಮೂರ್ತಿ ರೇಣುಕಸ್ವಾಮಿ ಹೆಣ ಸಾಗಿಸಲು 5 ಲಕ್ಷ ರೂಪಾಯಿ ಪಡೆದಿದ್ದ. ಅಷ್ಟೇ ಅಲ್ಲ, ಜೂನ್ 10ರಂದು ಸರೆಂಡರ್ ಆಗಿದ್ದ ಕೇಶವನನ್ನ ಪುಸಲಾಯಿಸಿದ್ದೇ ಕಾರ್ತಿಕ್, ನಿಖಿಲ್ ಎನ್ನಲಾಗ್ತಾ ಇದೆ. ರೇಣುಕಸ್ವಾಮಿ ಹೆಣ ಸಾಗಿಸಿದ್ದ ನಿಖಿಲ್, ಕಾರ್ತಿಕ್ ವಿನಯ್ನಿಂದ ಹಣ ಪಡೆದಿದ್ದು. ಆರೋಪಿಗಳ ವಿರುದ್ಧ ಸಾಕ್ಷ್ಯನಾಶ ಆರೋಪವೂ ಇತ್ತು. ಸೆಪ್ಟೆಂಬರ್ 27ರವರೆಗೆ ಪೊರ್ಕಿಗೆ ಜೈಲೇ ಗತಿ. ಪವಿತ್ರ ಗೌಡ ಹಾಗೂ ಪರಪ್ಪನ ಪಂಜರವೇ ಗಟ್ಟಿ. ಸೆಪ್ಟೆಂಬರ್ 21ರಂದು ಜಾಮೀನು ಅರ್ಜಿ ಸಲ್ಲಿಸಿದ ದಾಸನ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ 57ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೇಳಿದ್ದಕ್ಕೆ ಸೆಪ್ಟೆಂಬರ್ 27ಕ್ಕೆ ಜಾಮೀನು ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ಸಿಕ್ಕಿಲ್ಲ ಎಂದು ಹೇಳಿದ ವಿಜಯಲಕ್ಷ್ಮಿ. ದರ್ಶನ್ ಜೈಲಿಗೆ ಹೋದಾಗಿನಿಂದ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಜೈಲಿಗೆ ಆಗಾಗ ಆಗಮಿಸ್ತಾನೆ ಇದ್ದಾರೆ. ಬರುವಾಗ ದೇವರ ಪ್ರಸಾದ, ಹಣ್ಣು ಹೀಗೆ ಏನಾದರೊಂದು ಕೊಟ್ಟು ಹೋಗ್ತಾರೆ. ಇವತ್ತು ಮತ್ತೆ ಪತಿ ಕಾಣೋದಕ್ಕೆ ಪತ್ನಿ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ಆಗಮಿಸಿದ್ರು. ಜಾಮೀನು ನಿರಾಕರಿಸಿದ್ದು 3 ಬೇಲ್ ಸಿಕ್ಕಿದ್ದ ವಿಷಯವನ್ನು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನು ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಿದ್ದೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನು ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.